ವೆಲ್ಕಮ್ ಟು ಮೈ ಚಾನಲ್ ಬ್ರೇನಿ ಫಟಾನ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ನನ್ನ ಹಿಂದುಗಡೆ ಏನಿದೆ? ವೈಟ್ ಟೆಂಪಲ್. ಚೆನ್ನಾಗಿದ್ಯಾ? ಏನೇನಿದೆ ನೋಡೋಣ. ಅವರು ಒಳಗಡೆ ವಿಡಿಯೋ ಮಾಡಕ್ ಬಿಡಲ್ಲ, ಅದಕ್ಕೆ ಹೊರಗೆ ಏನೇನಿದೆ ಹೊರಗೆ ವಿಡಿಯೋ ಮಾಡೋಣ ಬನ್ನಿ. ಇದು ವೈಟ್ ಟೆಂಪಲ್. ಚೆನ್ನಾಗಿದೆ ಅಲ್ವಾ ವೈಟ್ ಟೆಂಪಲ್? ಈ ವೈಟ್ ಟೆಂಪಲ್ನಲ್ಲಿ ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ. ಇನ್ ಕೇಸ್ ನಿಮಗೇನಾದರೂ ನಡೆಯೋಕ್ಕೆ ಆಗದೆ ಇರೋ ಕಂಡೀಷನ್ ಇದ್ದರೆ ಇಲ್ಲಿ ವೀಲ್ ಚೇರ್ ಫೆಸಿಲಿಟಿ ಕೂಡ ಇದೆ. ಒಳಗಡೆ ಹೋದಂಗೆ ಇಲ್ಲಿ ಒಂದು ಚಿಕ್ಕದಾದ ಮ್ಯೂಸಿಯಂ ಇದೆ. ಎಲ್ಲ ಜೈನ ತೀರ್ಥಂಕರರ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಇಡಲಾಗಿದೆ. ತುಂಬ ಚೆನ್ನಾಗಿರುವಂಥ ವಿಗ್ರಹಗಳನ್ನು ನಾವಿಲ್ಲಿ ನೋಡ್ಬೋದು. ಆದರೆ ಇಲ್ಲಿ ಯಾವುದೇ ಫೋಟೋ ಆಗಲಿ ವಿಡಿಯೋ ಆಗಲಿ ಅವಕಾಶ ಇಲ್ಲ. ಈ ವೈಟ್ ಟೆಂಪಲ್ ಆದಮೇಲೆ ಅಲ್ಲಿಂದ ಒಂದು 500 ಮೀಟರ್ಗಳಷ್ಟು ದೂರ ಇನ್ನೊಂದು ಟೆಂಪಲ್ ಬರುತ್ತೆ. ಅದನ್ನು ಪಿಂಕ್ ಟೆಂಪಲ್ ಅಂತ ಕರೀತಾರೆ. ಸ್ವಲ್ಪ ಪಿಂಕಿಶ್ ಕಲರಲ್ಲಿರೋದ್ರಿಂದ ಪಿಂಕ್ ಟೆಂಪಲ್ ಅಂತ ಕರೀತಾರೆ. ಇದು ಸುಸ್ವಾನಿ ಮಾತಾಜಿ ಧಾಮ ಅಂತ ಇದ್ರ ಹೆಸರು. ಇಲ್ಲಿ ಒಂದು ಸುಸ್ವಾನಿ ಮಾತಾಜಿಯವರ ಟೆಂಪಲ್, ಅದರ ಜೊತೆಗೆ ಒಂದು ಶಿವನ ಟೆಂಪಲ್ ಕೂಡ ಇದೆ. ಒಳಗಡೆ ಇದೂ ಅಷ್ಟೇ ತುಂಬ ಚೆನ್ನಾಗಿರುವಂಥ ಟೆಂಪಲ್. ನೀವೇನಾದರೂ ವೈಟ್ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ಈ ಪಿಂಕ್ ಟೆಂಪಲ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಇಲ್ಲೂ ಕೂಡ ಯಾವುದೇ ರೀತಿ ಪ್ರವೇಶ ಶುಲ್ಕ ಇರೋದಿಲ್ಲ. ಎರಡೂ ಟೆಂಪಲ್ನಲ್ಲೂ ಅಷ್ಟೇ ನಿಮಗೆ ಪಾರ್ಕಿಂಗ್ ಸ್ಥಳಾವಕಾಶ ತುಂಬ ಚೆನ್ನಾಗಿದೆ. ಒಂದು ಸಾರಿ ತಪ್ಪದೆ ವಿಸಿಟ್ ಮಾಡ್ಕೊಂಡು ಬನ್ನಿ. ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ಸಾಕಷ್ಟು ಸುಂದರವಾದಂಥ ದೇವಸ್ಥಾನಗಳಿದ್ದಾವೆ. ಇವತ್ತು ನಾವಿರೋದು ಬೆಂಗಳೂರಿನಲ್ಲೇ ಸುಂದರವಾದಂಥ ಇನ್ನೊಂದು ದೇವಸ್ಥಾನ, ಜೈನ್ ಟೆಂಪಲ್. ಇದಿರೋದು ಅತ್ತಿಬೆಲೆಯ ನೆರಳೂರಿನಲ್ಲಿ. ನೈಸ್ ರೋಡ್ ಮೇಲೆ ಬಂದರೆ ಸುಮಾರು ಒಂದು 30ರಿಂದ 40 ನಿಮಿಷ ಆಗುತ್ತೆ. ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬಂದಿರೋದು ವಿಜಯನಗರದಿಂದ. ಸುಮಾರು ಒಂದು 40 ನಿಮಿಷ ಟೈಮ್ ತೊಗೊಂತು ನೈಸ್ ರೋಡ್ ಮೇಲೆ. ಸೊ ಈ ಟೆಂಪಲ್ ಬಂದುಬಿಟ್ಟು ಪಾರ್ಶ್ವ ಸುಶೀಲ ಧಾಮ ಅಂತ ಹೆಸರು ಇದ್ರದ್ದು. ಬಟ್ ಹೆಚ್ಚಾಗಿ ಫೇಮಸ್ ಆಗಿರೋದು ವೈಟ್ ಟೆಂಪಲ್ ಅಂಥೇಳಿ. ಈ ಟೆಂಪಲಲ್ಲಿ ಒಳಗಡೆ ನಮಗೆ ವಿಡಿಯೋ ಮಾಡೋಕ್ಕೆ ಅಲವಿಲ್ಲ. ಬಟ್ ಏನಂತಂದರೆ ಹೊರಗಡೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡ್ಬೋದು. ತುಂಬ ಸುಂದರವಾದಂಥ ಟೆಂಪಲ್ ಇದು. ನೀವು ಕೂಡ ಯಾವುದಾದ್ರೂ ವೀಕೆಂಡನ್ನು ಒಂದು ಟೆಂಪಲಲ್ಲಿ ಕಳೀತೀನಿ, ಟೆಂಪಲ್ಗೆ ವಿಸಿಟ್ ಮಾಡ್ತೀನಿ ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್. ಸೊ ಬೆಂಗಳೂರಿಂದ ಸ್ವಲ್ಪ ದೂರ ಇದೆ, ಬಟ್ ಒಳ್ಳೆಯ ಒಂದು ವಿಸಿಟ್ ಆಗುತ್ತೆ. ಇವಾಗ ಮಕ್ಕಳ ಜೊತೆ ಈ ಒಂದು ಟೆಂಪಲ್ಗೆ ತಪ್ಪದೇ ವಿಸಿಟ್ ಮಾಡಿ. ಇದನ್ನು 1999ರಲ್ಲಿ ಮೈಕ್ರೋ ಲ್ಯಾಬ್ಸ್ನವರು ಕಟ್ಟಿರುವಂಥ ಟೆಂಪಲ್ ಇದು, ಜೈನ್ ಟೆಂಪಲ್.